ಗಣಪತಿಯನ್ನು ಪೂಜಿಸಿದರೆ ಜೀವನದಲ್ಲಿ ಕೀರ್ತಿ, ಸಂತೋಷ, ಸಮೃದ್ಧಿ ದೊರೆಯುತ್ತದೆ ಎಂಬ ನಂಬಿಕೆ. ಪ್ರತಿಯೊಂದು ಶುಭ ಕಾರ್ಯಕ್ಕೂ ವಿಘ್ನ ನಿವಾರಕನನ್ನು ನೆನೆಸಿಕೊಳ್ಳಲೇಬೇಕು. ಯಾವುದೇ ಪೂಜೆಗೂ ಮೊದಲು ಗಣಪತಿಯನ್ನು ಪೂಜಿಸುವುದು ವಾಡಿಕೆ. ಗಣೇಶನನ್ನು ಬುದ್ಧಿವಂತಿಕೆ, ಸಮೃದ್ಧಿ ಮತ್ತು ಅದೃಷ್ಟದ ದೇವರು ಎಂದು ಪೂಜಿಸಲಾಗುತ್ತದೆ. ಗಣೇಶ ಚತುರ್ಥಿಯು ಹಿಂದೂ ಧರ್ಮದ ಪ್ರಮುಖ ಹಬ್ಬವಾಗಿದೆ. ಪ್ರತಿ ವರ್ಷ ಗಣೇಶ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ವಿನಾಯಕ ಚತುರ್ಥಿಯಂದು ಪ್ರತಿ ಬೀದಿಯಲ್ಲೂ ಮಂಟಪ ನಿರ್ಮಿಸಿ ಗಣಪತಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗುತ್ತದೆ. ಅದರಲ್ಲೂ ಮಹಾರಾಷ್ಟ್ರದಲ್ಲಿ ಗಣೇಶನ ಹಬ್ಬವನ್ನು ಬಹಳ ವಿಶೇಷವಾಗಿ ಆಚರಿಸಲಾಗುತ್ತದೆ. ಅಲ್ಲಿ ತಿಂಗಳುಗಳ ಕಾಲ ಹಬ್ಬ ನಡೆಯುತ್ತದೆ. ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲೂ ಗೌರಿ ಗಣೇಶ ಹಬ್ಬಕ್ಕೆ ಬಹಳ ಪ್ರಾಶಸ್ತ್ಯವಿದೆ. ಗಣೇಶ ಚತುರ್ಥಿಯಂದು ಗಣಪತಿಯನ್ನು ಪೂಜಿಸುವುದರಿಂದ ಎಲ್ಲ ದುಃಖಗಳು ನಾಶವಾಗುತ್ತದೆ. ಗಣೇಶ ಚತುರ್ಥಿ ಹಬ್ಬವು ಭಾದ್ರಪದ ಮಾಸದ ಚತುರ್ಥಿ ತಿಥಿಯಿಂದ ಪ್ರಾರಂಭವಾಗಿ ಅನಂತ ಚತುರ್ದಶಿ ತಿಥಿಯವರೆಗೆ ಮುಂದುವರಿಯುತ್ತದೆ. ಈ ಹಬ್ಬದ ಸಂದರ್ಭ ಹಲವು ಮನೆಗಳಲ್ಲಿ ಹಾಗೂ ಬೀದಿಗಳಲ್ಲಿ ಗಣಪತಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುತ್ತಾರೆ. ಗೌರಿ ಹಬ್ಬವನ್ನು ಪಾರ್ವತಿ ದೇವಿಯ ಆರಾಧನೆಗೆ ಮೀಸಲಿಡಲಾಗಿದೆ. ವಿವಾಹಿತ ಹೆಣ್ಣು ಮಕ್ಕಳು ಗಂಡನ ದೀರ್ಘಾಯುಷ್ಯಕ್ಕಾಗಿ, ಅವಿವಾಹಿತ ಹೆಣ್ಣು ಮಕ್ಕಳು ಉತ್ತಮ ವರನನ್ನು ಪಡೆಯಲು ಪಾರ್ವತಿ ದೇವಿಯನ್ನು ಈ ದಿನ ಶ್ರದ್ಧಾ ಭಕ್ತಿಯಿಂದ ಸಂಪೂರ್ಣವಾಗಿ ಆರಾಧಿಸುತ್ತಾರೆ. ಅನಂತ ಚತುರ್ದಶಿಯ 10ನೆಯ ದಿನದಂದು ಈ ಗಣಪತಿ ಮೂರ್ತಿಗಳನ್ನು ನಿಮಜ್ಜನ ಅಥವಾ ವಿಸರ್ಜನೆ ಮಾಡಲಾಗುತ್ತದೆ. ವಿವಿಧ ಪೂಜಾ ಸಮಿತಿಗಳು ಪೂಜೆಯನ್ನು ನಡೆಸುತ್ತವೆ. ಮಂಟಪಗಳಲ್ಲಿ 9 ದಿನಗಳ ಕಾಲ ಹಬ್ಬದ ವಾತಾವರಣ ಇರುತ್ತದೆ. ಬೆಳಗ್ಗೆ ಮತ್ತು ಸಂಜೆ ಪೂಜೆಗಳು ನಡೆಯುತ್ತಿದ್ದು ಅಲ್ಲಿ ಸಂಭ್ರಮದ ವಾತಾವರಣ ನಿರ್ಮಾಣವಾಗಿರುತ್ತದೆ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಭಕ್ತರು ತಮ್ಮ ಮನೆಗಳಲ್ಲಿಯೂ ಪೂಜೆಯನ್ನು ನೆರವೇರಿಸುತ್ತಾರೆ. ವಿಗ್ರಹವನ್ನು ಪ್ರತಿಷ್ಠಾಪಿಸಿದ ನಂತರ 3, 5, 7 ಅಥವಾ 9 ದಿನಗಳವರೆಗೆ ನಿತ್ಯ ಪೂಜೆಯನ್ನು ನಡೆಸಲಾಗುತ್ತದೆ. ಅದರ ನಂತರ ಮೂರ್ತಿ ವಿಸರ್ಜನೆ ಮಾಡಲಾಗುತ್ತದೆ. ಗಣೇಶ ಚತುರ್ಥಿಯ 1 ದಿನ ಮೊದಲು ಗೌರಿ ಹಬ್ಬವನ್ನು ಆಚರಿಸಲಾಗುತ್ತದೆ. ಹಾಗಾದರೆ ಈ ವರ್ಷ ಗೌರಿ ಗಣೇಶ ಹಬ್ಬ ಯಾವಾಗ? ಗಣೇಶ ಮೂರ್ತಿ ಪ್ರತಿಷ್ಠಾಪನೆಗೆ ಶುಭಗಳಿಗೆ ಯಾವುದು ಎಂದು ತಿಳಿಯೋಣ. ಈ ವರ್ಷ ಸೆಪ್ಟೆಂಬರ್ 6 ಶುಕ್ರವಾರ ಗಣೇಶನ ತಾಯಿಯಾದ ತಾಯಿ ಗೌರಿಯನ್ನು ಆರಾಧಿಸಲಾಗುತ್ತದೆ. ಹಾಗೆಯೇ ಗಣೇಶ ಹಬ್ಬವನ್ನು ಸೆಪ್ಟೆಂಬರ್ 7 ಶನಿವಾರದಿಂದ ಸೆಪ್ಟೆಂಬರ್ 17 ಮಂಗಳವಾರದವರೆಗೂ ಆಚರಿಸಲಾಗುತ್ತದೆ. ಪಂಚಾಂಗದ ಪ್ರಕಾರ ಗಣೇಶ ಚತುರ್ಥಿಗೆ ಶುಭ ಮುಹೂರ್ತ. ಗಣೇಶ ಚತುರ್ಥಿ 2024ರ ಮಂಗಳಕರ ಸಮಯ. ಚತುರ್ಥಿ ತಿಥಿ ಸಮಯ ಸೆಪ್ಟೆಂಬರ್ 6 ಶುಕ್ರವಾರ ಮಧ್ಯಾಹ್ನ 3:01 ಪ್ರಾರಂಭವಾಗಿ ಚತುರ್ಥಿ ಮುಕ್ತಾಯ. ಸೆಪ್ಟೆಂಬರ್ 7 ಶನಿವಾರ ಸಂಜೆ 5:37 ಮುಕ್ತಾಯವಾಗುತ್ತದೆ. ನಿಷೇಧಿತ ಚಂದ್ರನ ವೀಕ್ಷಣೆ ಸಮಯ ಬೆಳಗ್ಗೆ 9:30 ರಾತ್ರಿ 8:45. ಅವಧಿ 11:15. ಮಧ್ಯಾಹ್ನ ಗಣೇಶ ಪೂಜೆ ಮುಹೂರ್ತ ಬೆಳಗ್ಗೆ 11:03 ಮಧ್ಯಾಹ್ನ 1:34. ಅವಧಿ 2:31. ಸೆಪ್ಟೆಂಬರ್ 6ರಂದು ಸಂಜೆ 6 ಗಂಟೆಯಿಂದ ಸೆಪ್ಟೆಂಬರ್ 7ರ ಮಧ್ಯಾಹ್ನದವರೆಗೆ ಗಣೇಶ ಮೂರ್ತಿಯನ್ನು ತಂದು ಪ್ರತಿಷ್ಠಾಪಿಸಬಹುದು. ಗಣೇಶ ಚತುರ್ಥಿಯ ಮಹತ್ವ. ಭಾದ್ರಪದ ಮಾಸದಲ್ಲಿ ಬರುವ ಗಣೇಶ ಚತುರ್ಥಿಗೆ ವಿಶೇಷ ಮಹತ್ವವಿದೆ ಎಂದು ಪುರಾಣ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ. ಪುರಾಣಗಳ ಪ್ರಕಾರ ಇದು ಗಣೇಶನು ಜನಿಸಿದ ದಿನ. ಗಣಪತಿಯ ಜನ್ಮ ದಿನವನ್ನು ಆಚರಿಸುವ ಜನರು ತಮ್ಮ ಮನೆಗಳಲ್ಲಿ ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ 10 ದಿನಗಳ ಕಾಲ ವಿಜೃಂಭಣೆಯಿಂದ ಪೂಜಿಸುತ್ತಾರೆ. ಗಣಪತಿಯನ್ನು ಪ್ರಥಮ ಪೂಜಿತ ಎಂದು ಹೇಳಲಾಗುತ್ತದೆ. ನಾವು ಯಾವುದೇ ಕಾರ್ಯ ಮಾಡುವ ಮುನ್ನ ಗಣಪತಿಯನ್ನು ಪೂಜಿಸುವುದರಿಂದ ಮಾಡುವ ಕೆಲಸಗಳಿಗೆ ವಿಘ್ನ ಎದುರಾಗುವುದಿಲ್ಲ ಎಂಬ ನಂಬಿಕೆ ಇದೆ. ಹಾಗಾಗಿ ಆತನನ್ನು ವಿಘ್ನ ನಿವಾರಕ ಎಂದು ಕರೆಯುತ್ತಾರೆ. ಯಾವುದೇ ಪೂಜೆ ಕಾರ್ಯಕ್ರಮ ಆರಂಭವಾದಾಗ ಮೊದಲು ಪೂಜೆ ಸ್ವೀಕರಿಸುವುದು ಗಣೇಶನಿಗೆ. ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮತ್ತು ಶುದ್ಧವಾದ ಉಡುಪನ್ನು ಧರಿಸಿ ಶುದ್ಧತೆ ಮತ್ತು ಭಕ್ತಿಯಿಂದ ದಿನವನ್ನು ಪ್ರಾರಂಭಿಸಬೇಕು.
ಕೆಂಪು ಅಥವಾ ಹಳದಿ ಬಟ್ಟೆಯಿಂದ ಅಲಂಕರಿಸಿದ ವೇದಿಕೆ ಮೇಲೆ ವಿಗ್ರಹವನ್ನು ಇರಿಸಿ. ಮನೆಗೆ ಗಣೇಶನ ಮೂರ್ತಿ ತರುವುದನ್ನು ಅತ್ಯಂತ ಮಂಗಳಕರ ಎನ್ನಲಾಗುತ್ತದೆ. ನಂತರ ಗಂಗಾಜಲ, ದೀಪ, ಅರಿಶಿನ ಕುಂಕುಮದ ತಿಲಕ ಹಚ್ಚಿ ಲಡ್ಡು ಅಥವಾ ಮೋದಕವನ್ನ ನೈವೇದ್ಯ ಮಾಡಿ ಹೂಗಳು ಮತ್ತು ಹಣ್ಣುಗಳು ಸೇರಿದಂತೆ ಕೆಲ ವಸ್ತುಗಳನ್ನ ಅರ್ಪಣೆ ಮಾಡಿ ವಿಗ್ರಹದ ಸುತ್ತಮುತ್ತಲು ಅಲಂಕಾರಿಕ ವಸ್ತುಗಳಿಂದ ಅಲಂಕರಿಸಿ ಓಂ ಗಣಪತಯೇ ನಮಃ ಮಂತ್ರದ ಪಠಣದೊಂದಿಗೆ ಪೂಜೆ ಪ್ರಾರಂಭಿಸಿ. ಭಗವಾನ್ ಗಣೇಶ ನಂಬಿಕೆಯ ಪ್ರಕಾರ ವಿಘ್ನಹರತ ಅಥವಾ ಎಲ್ಲಾ ಅಡೆತಡೆಗಳನ್ನು ನಿವಾರಿಸುವವನು ಎಂದು ಹೇಳಲಾಗುತ್ತದೆ. ಹಾಗಾಗಿ ಗಣೇಶನನ್ನು ಭಕ್ತಿಯಿಂದ ಪೂಜಿಸಿದರೆ ಎಲ್ಲಾ ಕಷ್ಟಗಳು ನಿವಾರಣೆಯಾಗುತ್ತದೆ ಎನ್ನುವ ನಂಬಿಕೆ ಇದೆ. ಗಣೇಶ ಚತುರ್ಥಿಯು ಗಣೇಶನ ದೈವಿಕ ಗುಣಗಳ ಆಚರಣೆ ಮತ್ತು ಆಧ್ಯಾತ್ಮಿಕ ಪ್ರತಿಬಿಂಬದ ಸಮಯ. ಹಬ್ಬದ ನಿರಂತರ ಪರಂಪರೆಯು ಜನರನ್ನು ಪ್ರೇರೇಪಿಸುತ್ತದೆ ಮತ್ತು ಒಳಗೂಡಿಸುತ್ತದೆ. ಹಿಂದೂ ಪುರಾಣಗಳ ಪ್ರಕಾರ ಪಾರ್ವತಿ ದೇವಿಯು ತನ್ನ ಸ್ವಂತ ದೇಹವನ್ನು ಬಳಸಿಕೊಂಡು ಅವನನ್ನು ಸೃಷ್ಟಿಸಿದಳು. ಶಿಕ್ಷಣ ಮತ್ತು ಹೊಸ ಪ್ರಾರಂಭದಲ್ಲಿ ಯಶಸ್ಸಿಗೆ ತಪ್ಪದೆ ಗಣೇಶನ ಆರಾಧನೆ ಮಾಡಬೇಕು. ಒಟ್ಟಾರೆ ಇದು ಸಮಾಜದಲ್ಲಿ ಸಂಭ್ರಮ ಹಾಗೂ ಶಾಂತಿ ನೆಲೆಸುವಂತೆ ಮಾಡುವ ಹಬ್ಬವಾಗಿದ್ದು ವಿಧಿವಿಧಾನಗಳೊಂದಿಗೆ ಆಚರಿಸಿದರೆ ಅದೃಷ್ಟ ಕೈ ಹಿಡಿಯುತ್ತದೆ. ಗಣೇಶ ವಿಸರ್ಜನೆಯನ್ನು ಕೆಲವು ಕಡೆ ಗಣೇಶನನ್ನು ತಂದು ಪ್ರತಿಷ್ಠಾಪಿಸಿ ಪೂಜಿಸಿ ನಂತರ ಆ ದಿನವೇ ವಿಸರ್ಜನೆ ಮಾಡುತ್ತಾರೆ. ಇನ್ನು ಕೆಲವು ಕಡೆ ಅವರವರ ಮನೆಯಲ್ಲಿ ಮೊದಲಿನಿಂದಲೂ ಪಾಲಿಸಿಕೊಂಡು ಬಂದ ಸಂಪ್ರದಾಯದ ಪ್ರಕಾರ ಗಣೇಶನನ್ನು 3, 5, 7, 9 ದಿನಗಳ ಕಾಲ ಇಟ್ಟು ಪೂಜಿಸಿ ನಂತರ ವಿಸರ್ಜನೆಯನ್ನು ಮಾಡುತ್ತಾರೆ. ಹಾಗಾಗಿ ನಿಮ್ಮ ಮನೆಯಲ್ಲಿ ಪಾಲಿಸಿಕೊಂಡು ಬಂದಿರುವ ಪದ್ಧತಿಯ ಪ್ರಕಾರವೇ ಗಣೇಶನನ್ನು ಇಟ್ಟು ನಂತರ ವಿಸರ್ಜನೆ ಮಾಡಿ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.